ಒಂದು ನದಿಯಲ್ಲಿ ದೋಣಿಯಲ್ಲಿ ಹೋಗುತ್ತಿದ್ದ ಮಹಿಳೆಯೊಬ್ಬಳು ಇದ್ದಕ್ಕಿದ್ದಂತೆ ಒಂದು ಮೊಟ್ಟೆಯನ್ನು ನೀರಿನಲ್ಲಿ ಎಸೆಯುತ್ತಾಳೆ. ಆ ಮೊಟ್ಟೆಯು ಅಲೆಗಳ ಜೊತೆಗೆ ತೇರುತ್ತಾ ಹೋಗಿ ಅಂತಿಮವಾಗಿ ಒಂದು ಹಂಸದ ಬಳಿ ತಲುಪುತ್ತದೆ. ಮೊಟ್ಟೆಯನ್ನು ನೋಡಿ ದಯ ತೋರಿದ ಹಂಸವು ನದಿಯ ದಂಡೆಯ ಮೇಲೆ ಒಂದು ದೊಡ್ಡ ಗೂಡನ್ನು ಕಟ್ಟಿ ಮೊಟ್ಟೆಯನ್ನು ಅದರಲ್ಲಿಟ್ಟು ಬಹಳ ಶ್ರದ್ಧೆಯಿಂದ ಅದರ ಆರೈಕೆ ಮಾಡುತ್ತದೆ. ದಿನಗಳು ಮತ್ತು ತಿಂಗಳುಗಳು ಕಳೆದು 1 ವರ್ಷವಾಗುತ್ತದೆ. ಒಂದು ದಿನ ಮೊಟ್ಟೆ ಒಡೆದು ಅದರೊಳಗಿಂದ ಮಿನುಗುವ ಒಂದು ಫೀನಿಕ್ಸ್ ಹಕ್ಕಿಯ ಮರಿ ಹೊರಬರುತ್ತದೆ. ಹಂಸವು ಅದನ್ನು ತನ್ನ ಸ್ವಂತ ಮರಿಯಂತೆಯೇ ಬೆಳೆಸಲು ಪ್ರಾರಂಭಿಸುತ್ತದೆ. ಆದರೆ ಒಂದು ದಿನ ಫೀನಿಕ್ಸ್ನಿಂದ ಒಂದು ತಪ್ಪಾಗುತ್ತದೆ. ಇದರಿಂದಾಗಿ ಹಂಸದ ಮನೆಗೆ ಬೆಂಕಿ ಹೊತ್ತಿಕೊಳ್ಳುತ್ತದೆ. ನೋಡುತ್ತಿದ್ದಂತೆ ಗೂಡು ಮತ್ತು ಸುತ್ತಮುತ್ತಲಿನ ಎಲ್ಲವೂ ಸುಟ್ಟು ಬೂದಿಯಾಗುತ್ತದೆ. ತನ್ನ ಮನೆ ನಾಶವಾಗಿರುವುದನ್ನು ಕಂಡು ಬೂದಿಯ ನಡುವೆ ನಿಂತ ಹಂಸವು ಮೌನವಾಗಿ ಕಣ್ಣೀರು ಹಾಕುತ್ತದೆ.